ನನ್ನ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಅನನ್ಯ. ಇವತ್ತು ನಾನು ನಿಮಗೆ ಆಕ್ನೆ ಪಿಂಪಲ್ಸ್ನ ಯಾವ ರೀತಿಯಾಗಿ ಮನೆಯಲ್ಲೇ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ರಿಮೂವ್ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಯಾಂಡಲ್ವುಡ್ ಪೌಡರ್. ನಾನು ಆಲ್ಫ್ ಗುಡ್ನೆಸ್ ಅವರ ಸ್ಯಾಂಡಲ್ವುಡ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಅರಿಶಿನ ಸಹಿತ ಆಲ್ಫ್ ಗುಡ್ನೆಸ್ ಅವ್ರದ್ದೇ ತಗೊಂಡಿದ್ದೀನಿ. ವೈಲ್ಡ್ ಟರ್ಮರಿಕ್. ನಿಂಬೆ ರಸ 4 ರಿಂದ 5 ಹನಿ ಹಾಕಿದ್ರೆ ಸಾಕು. ಜೇನುತುಪ್ಪ ಅಥವಾ ಹನಿ, ಇದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ರೋಸ್ ವಾಟರ್ ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ಅಲೋವೆರಾ ಜೆಲ್ ಅರ್ಧ ಸ್ಪೂನ್. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು 1 ಅಥವಾ 2 ನಿಮಿಷ ಬಿಟ್ಟು ಆಮೇಲೆ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಫೇಸ್ನ ತುಂಬ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಸ್ಕ್ರಬ್ಬರ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು, ಇದರಿಂದ ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಈ ಫೇಸ್ ಪ್ಯಾಕ್ನ ಯೂಸ್ ಮಾಡಿ. ನಿಮ್ಗೆ ಎಲ್ಲಿ ಪಿಂಪಲ್ಸ್ ಆಗಿರುತ್ತೋ ಅದ್ರ ಮೇಲೆ ಜಾಸ್ತಿ ಒತ್ತು ಕೊಟ್ಟು ಅಲ್ಲಿ ಪ್ರೆಸ್ ಮಾಡಿ ಚೆನ್ನಾಗಿ ಸ್ಕ್ರಬ್ ಮಾಡಿ. ಇದು ಬೇಗನೆ ಡ್ರೈ ಆಗುತ್ತೆ. ವಾರದಲ್ಲಿ 1 ಅಥವಾ 2 ಸಾರಿ ಈ ರೀತಿ ಮಾಡೋದ್ರಿಂದ ಬೇಗ ಪಿಂಪಲ್ಸ್ನ ರಿಮೂವ್ ಮಾಡ್ಬೋದು. ಪಿಂಪಲ್ಸ್ ಇದೆ ಅಂತ ಹೇಳಿದ್ರೆ ಅದನ್ನ ಒತ್ಕೊಳ್ಳುವಂಥದ್ದು, ಕಿವುಚುವಂಥದ್ದು ಅಂತ ಕೆಲಸನ ಮಾಡಲೇಬೇಡಿ. ಇದನ್ನ ಹಚ್ಕೊಂಡಾದ್ಮೇಲೆ 10 ರಿಂದ 20 ನಿಮಿಷ ಬಿಟ್ಟು ಆಮೇಲೆ ವಾಶ್ ಮಾಡಿ. ಸಿಂಪಲ್ ಟಿಪ್ಸ್ ಹೇಳಬೇಕು ಅಂತ ಹೇಳಿದ್ರೆ 3 ರಿಂದ 4 ಗ್ಲಾಸ್ ಆದರೂ ನೀರು ಕುಡಿರಿ. ಐಸ್ ಕ್ಯೂಬ್ ಸಹಿತ ಪಿಂಪಲ್ಸ್ ಬರೋದನ್ನ ಸಹಿತ ತಡೆಯೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನಿಮ್ಮ ಫೇಸ್ನಲ್ಲಿರುವಂತಹ ಡಾರ್ಕ್ ಸರ್ಕಲ್ಸ್ನ ಬೇಗ ರಿಮೂವ್ ಮಾಡುತ್ತೆ. ಐಸ್ ಕ್ಯೂಬ್ ಸಹಿತ ನಮ್ಮ ಪಿಂಪಲ್ಸ್ನ ತೆಗೆಯೋದ್ರಲ್ಲಿ ತುಂಬಾನೇ ಹೆಲ್ಪ್ ಮಾಡುತ್ತೆ. ವಾರದಲ್ಲಿ ಒಂದು 3-4 ಸರಿ ಆದರೂ ಈ ರೀತಿ ಮಾಡೋದ್ರಿಂದ ಪಿಂಪಲ್ಸ್ನ ಆದಷ್ಟು ರೆಡ್ಯೂಸ್ ಮಾಡ್ಬೋದು. ಅಲೋವೆರಾ ಜೆಲ್ ಅಥವಾ ಅಲೋವೆರಾ ನೀವು ಮನೆಯಲ್ಲಿ ಬೆಳೆದಿದ್ರೆ ಅದನ್ನ ಸಹಿತ ದಿನಾ ರಾತ್ರಿ ಮಲ್ಕೊಳೋದಕ್ಕಿಂತ ಮುಂಚೆ ಈ ರೀತಿ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಅದನ್ನ ಮಲ್ಕೊಳೋದ್ರಿಂದ ಇಡೀ ರಾತ್ರಿ ಬಿಡೋದ್ರಿಂದ ಪಿಂಪಲ್ಸ್ ನಿಮಗೆ ಒಂದು 4-5 ದಿನದಲ್ಲೇ ನಿಮಗೆ ಅದರ ಡಿಫ್ರೆನ್ಸೇ ಗೊತ್ತಾಗುತ್ತೆ. ಈ ಇಂಗ್ರೀಡಿಯೆಂಟ್ಸ್ನ ವಾರದಲ್ಲಿ 2-3 ಸರಿ ಆದರೂ ಇದನ್ನ ಯೂಸ್ ಮಾಡ್ತಾ ಇರಿ. ನಿಮಗೂ ಒಂದು ಒಳ್ಳೆಯ ರಿಸಲ್ಟ್ ಬಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.